ಫಸ್ಟ್ ಕ್ವೆಶನ್ ಏನಿತ್ತು, ಕೆಳಗಿನ ಜೋಡಿ ಸಂಖ್ಯೆಗಳಲ್ಲಿಯ ಪ್ರತಿ ಸಂಖ್ಯೆಗೆ 10 ಅಪವರ್ತ್ಯಗಳನ್ನು ಬರೆದು ಎರಡೂ ಸಂಖ್ಯೆಗಳಿಗೆ ಸಾಮಾನ್ಯವಾಗಿರುವ ಅಪವರ್ತ್ಯಗಳನ್ನು ಮತ್ತು ಅವುಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನು ಗುರುತಿಸಿ. For each pair of the numbers given here, for each number in that pair, ಪ್ರತಿಯೊಂದು ಜೋಡಿ ಸಂಖ್ಯೆ ಒಳಗಿನ ಆ ಜೋಡಿ ಸಂಖ್ಯೆಯಲ್ಲೇ ಪ್ರತಿ ಸಂಖ್ಯೆಗೆ 10 ಅಪವರ್ತ್ಯಗಳನ್ನು ಬರೆದು ಆಮೇಲೆ ಎರಡು ಸಾಮಾನ್ಯ ಅಪವರ್ತ್ಯಗಳನ್ನು ಗುರುತಿಸ್ರಿ, ಲಸಾನು ಗುರುತಿಸ್ರಿ ಅಂತ ಆಯ್ತು. ಐ ವಿಲ್ ಜಸ್ಟ್ ಡೂ 2 ಆಫ್ ದೀಸ್ ಥಿಂಗ್ಸ್. ಯಾಕಂದ್ರೆ ಸಿಂಪಲ್ ಐತಿದು, ಎರಡು ಮಾಡ್ತೀನಿ ಇದ್ರೊಳಗ. ಒಂದೇದು ಈಗ 7 ಮತ್ತು 8 ಅಂತ ಐತಿ. ಈಗ ಗಿವನ್ 7 ಮತ್ತು 8 ಕೊಟ್ಟಿದ್ದಿಲ್ಲ. ಇದರ ಅರ್ಥ ಏನ್ ಹೇಳಿದ್ರು, ಪ್ರತಿ ಸಂಖ್ಯೆಗೂ 10 ಅಪವರ್ತ್ಯಗಳನ್ನು ಬರೀರಿ ಅಂತ ಕೊಟ್ಟಿದ್ದಾನೆ. 7ಕ್ಕೆ ಯಾವ್ಯಾವ ಬರೀದು, 7ಕ್ಕೆ ಯಾವ್ಯಾವ ಬರೀದು, 7ರಿಂದ ಚಾಲು ಆಗ್ತೈತಿ. 7, 31, 28, 35, 42, 45, 42, 42, 49, 42, 56, 54, 63, 7ರ ಮಗ್ಗಿ 70. 7ರ ಮಗ್ಗಿ 10 ಮಟ ಅನ್ಸುತ್ತೆ. ಆಮೇಲೆ ಹಂಗ ಇಲ್ಲಿ 8ರ ಮಗ್ಗಿ ಅನ್ಸೋದಷ್ಟೇ. 8ರಿಂದ ಚಾಲು ಆಗಿ 80ರ ಮಟ ಹೋಗ್ತದೆ. ಆಮೇಲೆ ಸಾಮಾನ್ಯ ಅಪವರ್ತ್ಯಗಳು 8, 8, 16, 8, 3, 24, 8, 4, 32, 8, 48, 54, 56, ಆಮೇಲೆ 64, ಓಕೆ. ಈಗ 10 ಅಪವರ್ತ್ಯಗಳನ್ನು ಬರ್ತೀವಿ. ಸಾಮಾನ್ಯವಾಗಿರುವ ಅಪವರ್ತ್ಯಗಳು ಯಾವ್ದಾವು ಇಲ್ಲಿ? 56. ಓಕೆ. ಆಮೇಲೆ ಇದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ ಗೊತ್ತೈತಿ? ಇನ್ನು ಸಾಮಾನ್ಯ ಅಪವರ್ತ್ಯ ನೆಕ್ಸ್ಟ್ ಯಾವ್ದು? 112. ಹಾ, ಇದೆಲ್ಲ ಬರ್ತೈತಿ. ಇದು ಸಹಿತ ಮುಂದಾಯ್ತು. ಬಟ್ ನಾನು ಕೇಳಿದ್ದು 10 ಅಷ್ಟ ಬರ್ರಿ. 10 ಬರೆದು ಸಾಮಾನ್ಯ ಅಪವರ್ತ್ಯಗಳನ್ನ ಗುರುತಿಸ್ರಿ, ಲಸ ಗುರುತಿಸ್ರಿ. ಲಸ ಇದೆ ಆಯ್ತು, ಅತ್ಯಂತ ಸಣ್ಣದು ಯಾವುದು ಇದೆ ಆಯ್ತು. ಸೊ LCM ಆಫ್ 7, 8 ಈಸ್ ಈಕ್ವಲ್ ಟು 56. ಸೊ ಇದೇ ತರ ಎಲ್ಲದಕ್ಕೂ ಮಾಡುತ್ತಾ ಹೇಳಿದ್ದೀನಿ. ಬಹಳ ಸಿಂಪಲ್ ಐತೆ. ಎಲ್ಲದಕ್ಕೂ ಏನ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಇನ್ನೊಂದು ಬೇಕಾದ್ರೆ ಲಾಸ್ಟ್ ಒಂದು ಮಾಡ್ತೀನಿ. ಇದು ಫಸ್ಟ್ ಮಾಡಿದ್ನಿ, ಲಾಸ್ಟ್ ಒಂದು ಮಾಡ್ತೀನಿ. ಯಾವ್ದೈತಿ? ಅಥವಾ 4th ಮಾಡ್ತೀನಿ. 100 and 125 ಮಾಡೋಣ. 100 and 125 ಮಾಡೋಣ. ಸೊ ಇದಿದ್ದಾಗ ಇದು ಎಷ್ಟೈತಿ? ಇದು 3rd. ಸೊ 100 ಅಪವರ್ತ್ಯಗಳನ್ನು ಯಾವುದು? 100 ಬಂತು, 200, 300, 400, ನೀವು 10 ಅಪವರ್ತ್ಯಗಳದು. 125 ಯಾವುದು? ಅದು 125, 10 ಇದ್ರೊಳಗ ಸಾಮಾನ್ಯ ಯಾವ್ದಾವ? 500. ಇದ್ರಾಗ ಲಸ ಯಾವ್ದೈತಿ? 500. So this is correct. ನೆಕ್ಸ್ಟ್ ಸೆಕೆಂಡ್ ಏನಿತ್ತು, ಕೆಳಗಿನ ಜೋಡಿ ಸಂಖ್ಯೆಗಳಲ್ಲಿಯ ಪ್ರತಿ ಸಂಖ್ಯೆಗೆ ನೋಡ್ರಿ, ಜೋಡಿ ಸಂಖ್ಯೆಗಳಲ್ಲಿಯ ಪ್ರತಿ ಸಂಖ್ಯೆಗೆ, ಜೋಡಿ ಸಂಖ್ಯೆಗಳು ಯಾವುವು? 2 ತರ ಪೇರ್ 15, 45 ಆ ಜೋಡಿ ಸಂಖ್ಯೆ ಅದು. ಅದರಲ್ಲಿಯ ಪ್ರತಿ ಸಂಖ್ಯೆಗೆ, ಅದರಲ್ಲಿ ಪ್ರತಿಯೊಂದಕ್ಕೂ ಎಲ್ಲ ಅಪವರ್ತನಗಳನ್ನು ಬರೆದು ಎರಡೂ ಸಂಖ್ಯೆಗಳಿಗೆ
ಸಾಮಾನ್ಯವಾಗಿರುವ ಅಪವರ್ತನಗಳನ್ನು ಮತ್ತು ಅವುಗಳ ಮಸಾವನ್ನು ಗುರುತಿಸಿರಿ ಅಂತ ಗೊತ್ತು. ಸೊ ಒಂದೇದು ಸಪೋಸ್ ಯು ಹ್ಯಾವ್ 15 and 45. 45. ಸೊ 15ಗೆ ಬರುವಂತಹ ಅಪವರ್ತನಗಳನ್ನ ಪಟ್ಟಿ ಮಾಡಿದ್ರೆ ಯಾವತ್ತು ನನ್ನ ಪ್ರಕಾರ ಒಂದರಿಂದ ಮಾಡಬಹುದು. 1 3 5 15. 15 45ಕ್ಕೆ ನಾವು ಪಟ್ಟಿ ಮಾಡಿದ್ರೆ ಒಂದು ಯಾವತ್ತು ಇರ್ತೈತಿ. 3 5 5 45 ಸೊ ಇದ್ರಲ್ಲಿ ನೀವು ನೋಡಿದ್ವಿ ಅಂತಂದ್ರೆ ಕಾಮನ್ ಯಾವ ಅದಾವು? ಕಾಮನ್ ಇದೈತಿ 1 3 5 15 ಮಸಾರಿ ಮಸ 15 ಮಸಾರಿ. ಮಹತ್ತಮ F of 15,45 is equal to 50. ಸೊ ಇನ್ನೊಂದು ಮಾಡ್ಬಿಡೋಣ ಇದ್ರೊಳಗಿಂದು ಸೆಕೆಂಡ್ ಒಳಗಿಂದು. ಲೆಟ್ಸ್ ಟೇಕ್ 55 and 11. ಮೂರನೇದ್ ಮಾಡ್ರಿ. ಮೂರನೇದು ಬಾಳ್ ಬರ್ತಾವ್ರಿ ಅಪವರ್ತನಗೋರಿ. ಮೂರನೇದು ಅದ್ ನಾವ್ 900 ಮಾಡಿದ್ವಿ ಸರಿ ಅದು. 900 and 600 ಬಾಳ್ ಬಂದಾವ್ರಿ. ಬಾಳದು ಹಾ ರೀ, ಬಾಳ್ ಬಂದಾವ್ರಿ. ಓಕೆ. ಸೊ ಈಗ 900. ಅದ್ ಹ್ಯಾಂಗ್ ಮಾಡುತ್ತೀರಿ? ಓಕೆ. 25 ಸೊ 600 ಬದಲ 600 ಎಲ್ಲಿಂದ ಚಾಲು ಆಕತಿ? 1 2 3 4 5 6 ನಾಲ್ಕು ಆಕತಿ. 4 1 4 4 ಬಿ ಬರ್ತೈತ್ರಿ. ಆರು. 4 ಬರ್ತೈತ್ರಿ ಸರ್ ರೀ. 4 4 1 4 25 ಹಾ ರೀ 6 ಬರ್ತೈತ್ರಿ. 5 ಬರ್ತಿತ್ತಲ್ಲ? 5 ಬರ್ತೀರಿ. ಬರ್ತೀರಿ. ಬರ್ತೈತ್ರಿ. ಬರ್ತೀರಿ. ಬರ್ತೈತ್ರಿ 6 ಬರ್ತೈತ್ರಿ 4 5 6 6 8 10 12 8 10 8 10 12 12 15 15 15 15 20 20 24 25 20 24 25 30 15 ಮತ್ತು 22 ಯಾವ್ದು ಬರುದಿಲ್ಲ? ಇಲ್ರಿ. ಇಲ್ರಿ ಬರಂಗಿಲ್ರಿ. 18 ನೋಡ್ರಿ. ಬರಂಗಿಲ್ರಿ. ಬರಂಗಿಲ್ಲ. 18 ಬರ್ತೈತ್ರಿ ಸರ್. ಎಷ್ಟು? 18 36 18 50 13 50 ಎಲ್ಲ 18 ಎಷ್ಟು? 18 ಇಲ್ಲ 18 50 ಹೆಂಗ ಆಕತಿ? 18 5 ಎಷ್ಟು? 90 900 ಆಕೈತ್ರಿ. 900 ಆಕತಿ. 900 ಆತಿತ್ರಿ. ಆಗುದಿಲ್ಲ. 24 ರೀ 25 24 25 25 25 30 40 30 30 40 50 60 50 ಏನ್ ನೋಡ್ರಿ ಈಗ ದೂರ ಆಗಕತ್ತ ನೋಡ್ರಿ. ಈಗ ಡಿಸ್ಟೆನ್ಸ್ ನೋಡ್ರಿ, ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇತ್ತು, ಈಗ ಯಾಕೋ ದೂರ ಆಗಕತ್ತು. ಆಮೇಲೆ ಯಾಡ್ರಿ ಮತ್ತ 3 ಹಿಂಗೆ 4 ರೀ 5 50 ಆದ್ಮೇಲೆ 60 ರೀ 60 75 75 75 100 ರೀ 75 200 ಆಕತಿ. ಹಾ 200 ಇದ್ದದ್ದು 75 ಹೋಗ್ತದೆ. ಸೊ 75 100 ರೀ 100 100 120 120 ರೀ 150 150 ರೀ 150 ರೀ 150 ರೀ 200 ರೀ 200 ರೀ ಏ 150 ಮತ್ತೆ 200 ನೋಡಿ ಯಾವ್ದು ಇಲ್ಲ. ಇಲ್ರಿ ಇಲ್ರಿ ಯಾವ್ದು ಸರಿ ನೋಡ್ರಿ ಎಷ್ಟು ದೂರ ಆಗಕತ್ತು ಈಗ. 300 600 ರೀ 300 600 ರೀ 600 ಗುಡ್ ರೈಟ್. ಬಟ್ ದೇರ್ ಇಸ್ ನೋ ಸರ್ಟನ್ ವೇ. ಈಗ ನಮಗೇನು ಇಂಥದಿಲ್ಲ ಇದಕ್ಕೆ ಗ್ಯಾರಂಟಿ, ಇದಕ್ಕೆ ಯಾವ ಇನ್ಯಾವ ನಾವೆಲ್ಲ ಚೆಕ್ ಮಾಡ್ಬೇಕಿಲ್ಲಿ. ದೇರ್ ಇಸ್ ನೋ ಅದರ್ ವೇ. ಇದಕ್ಕೆ ನಮಗ್ ಗೊತ್ತಾಗೋದಿಲ್ಲ. ಇದಕ್ಕೇನು ಸಿಸ್ಟಮ್ಯಾಟಿಕ್ ವೇ ಇಲ್ಲ. ಈಗ ನಾನು ನೆಕ್ಸ್ಟ್ ತಗೋತೇನಪ್ಪ ಅನ್ನಕಿಲ್ಲ. ಲಸ ಒಳಗೆ ಹಂಗಿತ್ತಲ್ಲ, ನೆಕ್ಸ್ಟ್ ನಾನು ತಕೋಬಹುದು. ಯಾವ್ದು ಸಾರಿ ಸಾಮಾನ್ಯ ಅಪವರ್ತಿಗಳು, ಲಸ ಅಲ್ಲ ಅಪವರ್ತಿಗಳು. ಹಾ ಅಪವರ್ತಿಗಳನ್ನ ತೆಗಿಬೇಕಾದ್ರೂ ಸಾಮಾನ್ಯ ಅಪವರ್ತಿಗಳನ್ನ ತೆಗಿಬೇಕಾದ್ರೆ ಮಾಡ್ಬೋದು. ಇಲ್ಲ ಹಂಗ್ ಮಾಡಕ್ ಬರಂಗಿಲ್ಲ.
ಎಲ್ಲಾನು ಪಟ್ಟಿ ಮಾಡಿ ಚೆಕ್ ಮಾಡ್ಬೇಕು ವೆದರ್ ಇಟ್ ಇಸ್ ಅನ್ ಅಪವರ್ತನ ಆರ್ ನಾಟ್, ವೆದರ್ ಇಟ್ಸ್ ಅ ಫ್ಯಾಕ್ಟರ್ ಆರ್ ನಾಟ್ ಅಂತ ನೋಡಕ್. ಸೊ 900 ಇದ್ದು ಬಾಳ ಬರ್ತದೆ. 900 9 10 12 12 12 ಹನ್ನೆರಡ 12 15 18 20 25 25 30 36 45 46 ರೀ 45 45 ರೀ 50 45 ರೀ 50 50 60 60 75 90 90 100 150 150 150 120 ಬರ್ತೈತ್ರಿ ಸರ್. 150 ಸರ್ 180 ರೀ 225 ಸರ್. ಹೌದ್ರಿ 225 225 ಸರ್. 225 ರೀ 280 ಬರ್ತೈತ್ರಿ. 225 ರೀ ಅಲ್ಲ 180 ಬರ್ತೈತ್ರಿ ಸರ್. ಬರ್ತೈತಿ ಸರ್ ರೀ. ಆಮೇಲೆ 225 ರೀ 225 ರೀ 225 ರೀ 225. 300 450 300. 450 ರೀ 450 900 ರೀ 900. ಓಕೆ. ಸೊ ನಾವು 900 ಸ್ಟಾರ್ಟ್ ಮಾಡಿದ್ರೆ ಏನಾಕೈತಿ, ಮಸ್ತ್ ಹಾಫ್ ಮಾಡಕ್ ಬರೋದಿಲ್ಲ. ಹಾ, ಆಮೇಲೆ 3 ಭಾಗಿಸಿದ್ರ 300 4 ಭಾಗಿಸಿದ್ರ ಇಲ್ಲಿ ಮೇಲೆ 220 ಮ್ಯಾಲಿನ ಅರ್ಧ ಇದನ್ ಬಾಗ್ಸಿದ್ದು ಇನ್ನ ಸಂಖ್ಯೆಯು ಬಂದಿರ್ತಾವ್ರಿ ಬಾಗ್ಲಬ್ದ ರೈಟ್ 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 ರೈಟ್. 900 ಬಂದಿದ್ದು ಲಾಸ್ಟ್ ಅದಾವ್ರಿ 15 6 9 ರೀ 9 ಆಮೇಲೆ 10 12 ಅವು ಮ್ಯಾಲೆ ಅವು ಸಂಖ್ಯೆ ಫಸ್ಟ್ ಆಯ್ಕೆ ಮಾಡೋದ್ರಿ. ಹಾ ಎಸ್. ಓಕೆ. ಸೊ ಈಗ ಸಾಮಾನ್ಯ ಅಪವರ್ತನಗಳು ಯಾವ ಬಹಳದು ಹೌದಲ್ಲ? 1 2 4 5 6 10 12 15 20 25 6 ಆಮೇಲೆ 10 12 15 15 18 ಅದಾವ್ರಿ ಸರ್ ರೀ ಟೋಟಲ್ 18 ಅದಾವ್ರಿ. ಇದ್ರೊಳಗ ಮಹತ್ತಮ ಅತ್ಯಂತ ದೊಡ್ಡದು ಯಾವ್ದು ಹಿಂಗ್ ನೋಡ್ಕೊಂತ ಬಂದ 300 ರೀ. 300 ರೀ HCF ಅನ್ನು ಕಂಡಿಡ್ಯಾಕ ನೀವೆಲ್ಲಾ ಈ ತರ ಪಟ್ಟಿ ಮಾಡೇನ ಮಾಡ್ಬೇಕು ಅಂತೇನಿಲ್ಲ. ಅದಕ್ಕೆ ಬೇರೆ ಬೇರೆ ಶಾರ್ಟ್ ಟೆಕ್ನಿಕ್ಸ್ ಅದಾವ, ನೀವು ಕಲ್ಸಿರ್ತಾರೆ ಸ್ಕೂಲ್ ಒಳಗೆ. ಮಹತ್ತಮ ಸಾಮಾನ್ಯ ಅಪವರ್ತನ. ಅಪವರ್ತಿಸುವುದು ಸರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಥವಾ ದೇರ್ ಇಸ್ ಇನ್ನೊಂದಿತ್ತು, ಐ ಥಿಂಕ್ ಇಟ್ಸ್ ಎ ಮೆಥಡ್ ಬೈ ಯೂಕ್ಲಿಡ್ಸ್ ಡಿವಿಷನ್ ಮೆಥಡ್. ಅಲ್ಲೇನ್ ಮಾಡ್ತಾರೋ ಅಂತಂದ್ರ ಈ 600 ಮತ್ತು 900 ಅದ್ರಾಗಿಂದ ದೊಡ್ಡ ಸಂಖ್ಯೆ ಮೊದಲು ತಗೋತಾರು. ರೈಟ್, ದೊಡ್ಡ ಸಂಖ್ಯೆಯನ್ನ ತಗೊಂಡು ಈಗೇನ್ ಮಾಡ್ತಾರು, ಮೊದಲ ಇದನ್ನ ಸಣ್ಣ ಸಂಖ್ಯೆಲೆ ಭಾಗಿಸೋದು. ಎಷ್ಟು ಬಂತು? ಏನ್ ಬಂತಿಲ್ಲ? 600 ಒಂದ್ಲೇ ಬಂತು. 600 ಎಷ್ಟು ಉಳಿತು? 300 ಶೇಷ ಉಳಿತಲ್ಲ. ಶೇಷ ತಗೊಳ್ಳೋದು. ಈಗ ಈ ಶೇಷ ತಗೊಳ್ಳೋದು ಆಚೆ ಕಡೆ 600 ಭಾಗಾಕಾರ ಮಾಡುದು. 600 ಭಾಗಾಕಾರ ಮಾಡುದು. ಇದು ಎರಡ್ಲೇ ಹೋಯ್ತು.
ಯಾವಾಗ ಇದಾಕೈತಲ್ಲ ಆವಾಗ ಇದೇನ್ ಬಂದಿರ್ತಲ್ಲ ಇದೇ ಎಚ್ ಸಿ ಎಫ್. ಅದ್ರಲ್ಲಿ ಯಾವ ಸಂಖ್ಯೆಲಿ ಪೂರ್ಣ ಹೋಗಿದ್ಲಂದ್ರೆ ಅದ್ರ ಸಂಖ್ಯೆ ಮಾತಾಡಿ. ಸ್ಟಾರ್ಟಿಂಗ್ ಅನ್ನ ಹೋಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಇದಾಗ್ಬಿಡ್ತಿತ್ತು ಎಚ್ ಸಿ ಎಫ್. ಸ್ಟಾರ್ಟಿಂಗ್ ಹೋಗ್ಲಿಲ್ಲ ಆದ್ರೆ ಶೇಷ ಇದ್ದದನ್ನ ಸಣ್ಣ ಸಂಖ್ಯೆ ಆಗಿ ತಗೊಳ್ದು, ಸಣ್ಣ ಸಂಖ್ಯೆಯನ್ನ ದೊಡ್ಡ ಸಂಖ್ಯೆ ಜಾಗದಾಗ ತಗೊಳ್ದು, ಶೇಷವನ್ನ ಸಣ್ಣ ಸಂಖ್ಯೆ ಜಾಗದಾಗ ತಗೊಳ್ದು, ಸಣ್ಣ ಸಂಖ್ಯೆ ಐತ್ಲ ಅದನ್ನ ದೊಡ್ಡ ಸಂಖ್ಯೆ ಜಾಗದಾಗ ತಗೊಳ್ದು ನೋಡೋದು. ಯಾವಾಗ ಇದು ಭಾಗ ಹೋಗ್ತೈತಲ್ಲ ಅವಾಗ ಇದೇನ್ ಬರ್ತೈತಲ್ಲ ಇದೇ ಎಚ್. ಹೇಳ್ದ ಅರ್ಥ ಆಯ್ತು? ಫಸ್ಟಿಗೆ ದೊಡ್ಡ ಸಂಖ್ಯೆ ತಗೊಳ್ಳೋದು, ಸಣ್ಣ ಸಂಖ್ಯೆಯಲ್ಲಿ ತಗೊಳ್ಳೋದು, ಭಾಗಿಸೋದು. ಶೇಷ ಹೋಗಿತ್ತು ಇದಾಗ್ಬಿಡ್ತಿತ್ತು ಎಚ್ ಸಿ ಎಫ್. ಬಟ್ ಶೇಷ 0 ಆಗಿದ್ರೆ ಶೇಷ 0 ಆಗಿಲ್ಲ ಅವಾಗ ಏನ್ ಮಾಡುದು, ಶೇಷವನ್ನ ಸಣ್ಣ ಸಂಖ್ಯೆ ಜಾಗದಾಗ ತಗೋತೀನಿ, ಸಣ್ಣ ಸಂಖ್ಯೆಯನ್ನು ದೊಡ್ಡ ಸಂಖ್ಯೆ ಜಾಗದಾಗ ಇಟ್ಕೋತೀನಿ, ಮತ್ತೆ ಅದ ಕ್ರಿಯೆ ಕಂಟಿನ್ಯೂ ಮಾಡ್ತೀನಿ. ಯಾವಾಗ ಇದು ಪೂರ್ತಿಯಾಗಿ ಭಾಗ ಹೋಗಿ ಶೇಷ 0 ಉಳಿತಿಲ್ಲ ಅವಾಗ ಇಲ್ಲಿ ಏನ್ ಇರ್ತದೆ ಎದರಲ್ಲೇ ಭಾಗಿಸಿರ್ತಿಲ್ಲ ಅದೇ ಅದರ ಮಸ್. I think it's called it's due to Euclid mostly. It's this method, the other method. Okay. Next third question is ಎರಡು ಬೆಲ್ಗಳು ಮುಂಜಾನೆ 6 ಗಂಟೆಗೆ ಒಟ್ಟಿಗೆ ಬಾರಿಸ್ತವೆ. ನಂತರ ಬೆಲ್ 1 ಇದ್ದು ಪ್ರತಿ 15 ನಿಮಿಷಕ್ಕೆ ಮತ್ತು ಬೆಲ್ 2 ಇದ್ದು ಪ್ರತಿ 18 ನಿಮಿಷಕ್ಕೆ ಬಾರಿಸ್ತೈತಿ. ಹಾಗಾದ್ರೆ 6 ಗಂಟೆಯ ನಂತರ 2 ಗಂಟೆಗಳು ಒಟ್ಟಿಗೆ ಬಾರಿಸುವ ಸಮಯ ಯಾವುದು? ಒಂದು ದಿನದಲ್ಲಿ 2 ಗಂಟೆಗಳು ಎಷ್ಟು ಬಾರಿಗೆ ಒಟ್ಟಿಗೆ ಬಾರಿಸುತ್ತವೆ? ಮತ್ತ ಯುಕ್ತ ಮತ್ತು ಸಾಮಾನ್ಯ ಅಪವರ್ತಿಗಳಿಗೆ ಲಸಾಕ ಏನಾರ ಸಂಬಂಧ ಐತೆ ಅಂತ ಕೇಳಿದಾರೆ. ಐತಿಲೋ ಇದಕ್ಕೆ ಏನ್ರ ಸಂಬಂಧ? ಇದು 6 ಗಂಟೆಕ ಬಾರಿಸ್ತೈತಿ, ಆಮೇಲೆ 6:15ಕ್ಕ 6:30ಕ್ಕ ಹಿಂಗ ಹೋಗ್ತೈತಿ, 6:45 ಹಿಂಗ ಹೋಗ್ತೈತಿ. ಇನ್ನೊಂದು 6ಕ್ಕ ಬಾರಿಸ್ತೈತಿ, ಮುಂದೆ 6:18, 6:36, 6:54, ಹಿಂಗ್ ನೋಡಿದ್ರೆ ನೀವು ಆಕ್ಚುಲಿ ನಿಮ್ಗೆ ಇವ್ ಎರಡು ಯಾವಾಗ ಬಾರಿಸ್ತಾವ? ನೆಕ್ಸ್ಟ್ 15 ಮತ್ತು 18ರ ಲಸ ಇದ್ರ ಗುಣಲಬ್ಧದಾಗೂ ಇರ್ಬೇಕು, ಇದ್ರ ಗುಣಲಬ್ಧದಾಗೂ ಇರ್ಬೇಕು. ಎಷ್ಟಾಕೈತಿ? 15 ಮತ್ತು 18. 6 ಗಂಟೆ ನಂತರ 6 ಗಂಟೆ ನಂತರ 90 ನಿಮಿಷ. 6 ಗಂಟೆ ನಂತರ 90 ನಿಮಿಷ ಎಷ್ಟಾಯ್ತು? 30 AM ಅವು ಬಾರಿಸ್ತಾವ. ಇನ್ನ 7:30ಕ್ಕೆ ಅವು ನೆಕ್ಸ್ಟ್ ಬಾರಿಸ್ತಾವ, ಎರಡು ಕೂಡಿ. ಇನ್ನ ಅವು ಒಂದು ದಿವಸದಾಗ ಎಷ್ಟು ಸಲ ಒಟ್ಟಿಗೆ ಬಾರಿಸ್ತಾವ? ಎಷ್ಟು ಸಲ ಒಟ್ಟಿಗೆ ಬಾರಿಸ್ತಾವು? 1.5 ತಾಸ್ರಿ. ಒಂದು ದಿನದ ನಿಮಿಷಗಳಿಂದ 1.5 ತಾಸು ಇದಾಗ್ತಾವ. ಸೊ 24 ಡಿವೈಡೆಡ್ ಬೈ 1.5 ತಾಸ, which is equal to 24 divided by 3/2 ಇದ್ದಂಗಿದು. ಸೊ ದಿಸ್ ಇಸ್ 24 ಗುಣಾಕಾರ 2 divided by 3, which is 48/3. ಎಷ್ಟಾಯ್ತದು? 3 ಸೊ 16 ಭಾಗ ಆಗ್ತಾವ. ಹೌದಲ್ಲ? 6 ಗಂಟೆಗಿಂತ ಚಾಲು ಆಗ್ತೈತಿ. 6 ಗಂಟೆಯಿಂದ ಚಾಲು ಆಗಿ ಒಳ್ಳೆ ಮತ್ತೆ ನೆಕ್ಸ್ಟ್ 6 ಗಂಟೆಗೆ ಬಾರಿಸ್ತಾವಲ್ಲ, ಅದನ್ನ ನಾವು ತಗೊಳಂಗಿಲ್ಲ. 6 ಗಂಟೆಯಿಂದ ಚಾಲು ಆತಂದ್ರ ಒಂದೇ ಸಲ ಬಾರಿಸಿರ್ತಾವ. ಆಮೇಲೆ ಇದು 1.5 ತಾಸದ್ದು 16 ಸಲ ಆಗ್ತಾವಲ್ಲ, ಒಟ್ಟಿಗೆ ಎಷ್ಟು ಸಲ ಬಾರಿಸ್ತಾವ? 17 ಸಲ ಬಾರಿಸ್ತಾವ. ಹೌದಲ್ಲ? 17 ಸಲ ಒಟ್ಟಿಗೆ ಬಾರಿಸ್ತಾವ. ರೈಟ್? ನೋಡ್ರಿ, 17 ಸಲ ಆಕತ್ತು, 16 ಸಲ ಆಕತ್ತು. 16 ಸಲ ಅಲ್ಲ, ಸ್ಟಾರ್ಟಿಂಗ್ ಕೂಡೆ ಬರ್ಸಿರ್ತಲ್ಲ 16 ಇಡೋರು. 6 ಆತು. ಆಮೇಲೆ ನೆಕ್ಸ್ಟ್ ಎಷ್ಟಾತು? 7:30 ಆಯ್ತು. ನೆಕ್ಸ್ಟ್ 9, ನೆಕ್ಸ್ಟ್ 10:30, 12, 1:15 1:15, 3 4:15 6 7:15 9 10 1:15 3 4:15 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಸಲ. 16 ಸಲ ಆತಲ್ಲ?
ಹ್ಞೂನ್ರಿ 16 ಸಲ ಆತ್ರಿ. ಬಿಕಾಸ್ ಇದನ್ನ ಹಿಡಿದಂದ್ರೆ ಏನಾಕತಿ ಮತ್ತೆ ಈಗಾಗಲೇ ಹಿಡ್ದಂಗ ಆಕತಿ. ಒಂದು ವಿಮಾನ ಪ್ರಯೋಗಾಲಯದಲ್ಲಿ 90 ಅಡಿ ಉದ್ದ ಮತ್ತು 72 ಅಡಿ ಅಗಲ ಇರುವ ವಿಶಾಲವಾದ ಒಂದು ಹಾಲ್ ಇದೆ. ಈ ಆಯತಾಕಾರದ ಹಾಲ್ಗೆ ಚೌಕಾಕಾರದ ಟೈಲ್ಗಳನ್ನು ಹಾಕಬೇಕು. ಅತಿ ಕಡಿಮೆ ಸಂಖ್ಯೆಯ ಟೈಲ್ಗಳನ್ನು ಬಳಸಿ ಈ ಕೆಲಸವನ್ನು ಮಾಡಬೇಕಾಗಿದೆ. ಎಷ್ಟೇ ದೊಡ್ಡ ಚೌಕಾಕಾರದ ಟೈಲ್ಗಳು ಸಿಗುತ್ತವೆ ಎಂದು ಭಾವಿಸಿ. ನೀವು ಬಳಸುವ ಅತಿ ಕಡಿಮೆ ಸಂಖ್ಯೆಯ ಟೈಲ್ಗಳು ಎಷ್ಟು? ಮಸಾಕ ಇದ್ ಮಾಡ್ಬೇಕ್ರಿ. ಮಸಾಕ್ ಇದ್ ಮಾಡ್ಬೇಕು. 20 ಟೈಲ್ ಹಾ, ಏನಾಗಿದೆ? 20 ಟೈಲ್ ಇದು ಬಳಸ್ಬೇಕು. 90 ಅಡಿ. ಕರೆಕ್ಟ್. ಸೊ ಈ ತರ ಆಯತಾಕಾರದ ಒಂದು ಹಾಲ್ ಐತಿ. ಇಲ್ಲೇನ್ ಮಾಡಿದ್ವಿ, ಇದು 90 ಫೀಟ್ ಐತಿ, ಇದು ಈಗೇನ್ ಮಾಡ್ಬೇಕಾಗೈತಿ, ಚೌಕ ಆಕಾರದ ಒಂದೇನ್ ಕಂಡೀಷನ್ ಇತ್ತು, ಚೌಕ್ ಇರ್ಬೇಕು. ಏನ ಟೈರ್ ಹಾಕಿದ್ರು ಅದು ಹೆಂಗಿರ್ಬೇಕು, ಚೌಕ್ ಇರ್ಬೇಕು. ಪೂರ್ಣವಾಗಿ ಚೌಕಗಳು ಕೂಡ್ಬೇಕು. ಇದ್ರೊಳಗ ಎಷ್ಟು ಬೇಕಾದಷ್ಟು ದೊಡ್ಡ ತಗೋಬಹುದು. ಸಪೋಸ್ ಇದು ದೊಡ್ಡದೊಂದು ಚೌಕ್ ಹಾಲ್ ಐತಪ್ಪ, 72, ಇದು ಸೇತ್ ಹಿಂಗೂ 72 ಐತಿ ಅಂತ ತಿಳ್ಕೊ. ಹಿಂಗೂ 72, ಹಿಂಗೂ 72 ಇದ್ರೆ ನಾ ಎಷ್ಟು ಚೌಕ್ನಾಗ ಮುಗಿಸ್ಬೋದಾಗಿತ್ತು? ಒಂದೇ ಒಂದು ಟೈಲ್ನಾಗ ಮುಗಿಸ್ಬೋದು. ಒಂದ ಟೈಲ್ನಾಗ ಮುಗಿಸ್ಬೋದು. ಅದ್ ಹಂಗಿಲ್ಲ. ಅಂದಾಗ ನನಗೇನಾಗಬೇಕು, 90 ಭಾಗ ಹೋಗ್ಬೇಕು, 72 ಭಾಗ ಹೋಗ್ಬೇಕು. ಅಂತ ಅತ್ಯಂತ ದೊಡ್ಡ ಸಂಖ್ಯೆ ಅಂದ್ರೆ ಅದು HCF 90,72 ಎಷ್ಟು? 18 ಅಲ್ಲ? ನಾನು 18/18 ತಗೊಂಡಿದ್ರ ಈಗ 18 ಹಿಂಗ 18 ಇಂಥದ್ದು 18/18 ತಗೊಂಡ್ರೆ ಅವಾಗ ಅದು ಇಲ್ಲೂ ಕರೆಕ್ಟ್ ಕೊಂಡಿರ್ತೈತಿ, ಇಲ್ಲೂ ಕರೆಕ್ಟ್. ಎಷ್ಟ್ ಕೊಂಡಿರ್ತಾವ? ಹಿಂಗ ಎಷ್ಟ್ ಕೊಂಡಿರ್ತಾವ? 5 ಕೊಂಡಿರ್ತಾವ. 90 ಕೈಲಿ 5 ಟೋಟಲ್ ಎಷ್ಟು ಕೊಂಡಿರ್ತಾವ? 20. ಇದನ್ನ ವಿಸ್ತೀರ್ಣದ ಲೆಕ್ಕ ಮಾಡಿ ನೋಡಿದ್ರು ಬರ್ತೈತಿ ನೋಡ್ರಿ. 18/18 ಟೈಲದ್ದು ವಿಸ್ತೀರ್ಣ ಎಷ್ಟ್ ಆಗ್ತದೆ? 18ರವರೆಗೆ ಎಷ್ಟ್ ಆತ? 18/18 ವಿಸ್ತೀರ್ಣ ಎಷ್ಟ್ ಆತ? 324. 18 18 64 ಸ್ಕ್ವೇರ್ ಫೀಟ್ ಆಗ್ತದೆ. 324 324 ರೀ. 324 ರೀ. ಈಗ ಇದು ಟೋಟಲ್ ವಿಸ್ತೀರ್ಣ ಎಷ್ಟೈತಿ? 90 × 72 ಇದು ಎಷ್ಟೈತಿ? 6,480 ಫೀಟ್ ಸ್ಕ್ವೇರ್. ಈಗ ಇದನ್ನ ಭಾಗಿಸಿ ನೋಡ್ರಿ. 6,480 ಇಷ್ಟ. ಇದು ಪ್ರತಿ ಟೈಲಿನ ವಿಸ್ತೀರ್ಣ ಇದು 20 ಬರ್ತೈತಿ. ಸೊ 20 ಟೈಲ್ಸ್ ಬೇಕು. ಯಾಕಂದ್ರ ಪ್ರತಿ ಈ ಟೋಟಲ್ ಹಾಲಿನ ವಿಸ್ತೀರ್ಣವನ್ನ ಟೈಲಿನ ವಿಸ್ತೀರ್ಣಲೇ ಭಾಗಿಸಿದ್ರ ಎಷ್ಟು ಟೈಲ್ಗಳು ಕೂಡ್ತಾವ ಅದು ಬರ್ತೈತಿ. ಕರೆಕ್ಟ್ ವಾಪಸ್ ತಾಳೆ ಆತ್ ನೋಡ್ರಿ. 20 ಟೈಲ್ ಹಿಂಗೂ ಲೆಕ್ಕ ಹಾಕಿದ್ರೆ ಹಂಗಾತು, ಹಿಂಗಾದ್ರು ಅರ್ಥ ಆಯ್ತು. ಈಗ ಏನ್ ಮಾಡಿದ್ದೆ ನಾ ಇಲ್ಲಿಂದ? ಎಸ್ ಸರ್. ಓಕೆ. ಈಗ ನೆಕ್ಸ್ಟ್ 5th ಒನ್ ಇತ್ತು, ಬಿಟ್ಟ ಸ್ಥಳ ತುಂಬಿ ಸಾಮಾನ್ಯ ಭಿನ್ನರಾಶಿಗಳನ್ನು ರಚಿಸಿ ಅಂತೇಳಿ. ಬಹಳ ಸಿಂಪಲ್ ಐತಿ ಇದು. ಈಗ 3/5 ಐತಿ. ಇಲ್ಲಿ ಈಕ್ವಲ್ ಟು ಎಷ್ಟು ಬೈ 20 ಅಂತ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡೈತಿ, ಗುಣಾಕಾರ 4 ಮಾಡೈತಿ. ಇಲ್ಲಿ ಸಹಿತ ಏನ್ ಮಾಡ್ಬೇಕು, ಗುಣಾಕಾರ 4 12. ಆಮೇಲೆ 1/4 ಈಕ್ವಲ್ ಟು 50/ಎಷ್ಟು ಅಂತ ಕೇಳಿ. ಸೊ ಇಲ್ಲಿ ಏನ್ ಮಾಡೈತಿ, 50 ಇದ್ರಲ್ಲೂ ಸಹಿತ 200. ರೈಟ್. ಸೊ ಇದು ಸಿಂಪಲ್ ಐತಿ. ನಿಮ್ ಕೊನೆಯದು 10/20 ಈಕ್ವಲ್ ಟು 1/, ಎಷ್ಟು? 10/20 ಈಕ್ವಲ್ ಟು 1/, ಎಷ್ಟು? ಡಿವೈಡ್ ಬೈ 10 ಮಾಡೈತಿ. ಇದು ಸೇರಿದ ಮಕ್ಕಳು ಡಿವೈಡ್ ಬೈ 10. ಹೌದಲ್ಲ? 10/20 ಭಾಗ ಮಾಡಿ 10 ಕೊಟ್ರು ಒಂದ, 2 ಭಾಗ ಮಾಡಿ 1 ಭಾಗ ಕೊಟ್ರು ಒಂದ, ಎಲ್ಲ ಒಂದ್ ಅರ್ಧ ಸಿಗಾಕತೈತಿ. ಅರ್ಧಾನ ಇದು. ಕೆಳಗಿನ ಲೆಕ್ಕಗಳನ್ನ ಮಾಡಿ ಉತ್ತರವನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ಓಕೆ.
So let's take only two of these things. 5 by 6, 1 by 4. 5 by 6 plus 1 by 4. ಈಗ ಏನ್ ಮಾಡ್ಬೇಕಿಲ್ಲ, ಛೇದ ಸಮ ಇಲ್ಲ. ಛೇದ ಸಮ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ಲಸ ತಗೋಬೇಕ್ರಿ. 12. 12 ಬರ್ತೈತ್ರಿ. ಇದು ಇಲ್ಲಿ ಏನ್ ಮಾಡಿದ್ ನಾನು, 2 ಗುಣಿಸಿನಿ, ಇಲ್ಲಿ 2 ಗುಣಿಸ್ಬೇಕು, ಇಲ್ಲಿ 3 ಗುಣಿಸಿರ್ತೀನಿ, ಇಲ್ಲಿ 3 ಗುಣಿಸ್ಬೇಕು. 5 ಎಳೆ 10 10 ಪ್ಲಸ್ 3 3 by 12. ಒಂದು ಪೂರ್ಣಾಂಕ 1 12 ಅಂಶ ಬರ್ತೈತಿ. ಹಿಂಗೂ ಬರ್ಬೋದು, 1 ಪೂರ್ಣಾಂಕ 1 12 ಅಂಶ ಅಂತಾನು ಬರೀಬಹುದು. ರೈಟ್, ಎಲ್ಲ ಬಂದೈತಿ. ಯಾಕಂದ್ರೆ ನೋಡು ಅಂಶ ದೊಡ್ಡದೈತಿ, ಛೇದ ಸಣ್ಣದೈತಿ. ಸೊ ಆಬ್ವಿಯಸ್ಲಿ ದಿಸ್ ವಿಲ್ ಬಿ ಮೋರ್ ದನ್ 1. ದಿಸ್ ವಿಲ್ ಬಿ ಮೋರ್ ದನ್ 1 ಯಾವತ್ತೂ ಹೆಚ್ಚಿಗೆ ಇರ್ತೈತಿ ಇದ್ರ ಬೆಲೆ. ನೆಕ್ಸ್ಟ್ ಒನ್ 3 by 4 minus 3 by 10. 3 by ಯಾವ ಸಾಂದ್ರತೆ? 3 by 4 ದೊಡ್ಡದೈತೋ 3 by 10 ದೊಡ್ಡದೈತಿ? 3 by 4 ಮೂರ ಕೊಡತ್ತಾರ್ರಿ, ಖರೆ ಇಲ್ಲಿ ಫಿಕ್ಸ್ ಹೆಚ್ಚು ಮಾಡಿದಾರ್ರಿ. ರೈಟ್. 3 by 4 ರೀ. ಸೊ ಇದೇನ್ ಮಾಡೋಣ, 2 ಇಲ್ಲಿ 5 ಇಲ್ಲಿ 15 ಇದು 6 ಎಷ್ಟಾಯ್ತು? 9 by 20. 9 by 20. ಓಕೆ ಓಕೆ. ಇನ್ನ ಲಾಸ್ಟ್ದು ಕೆಳಗಿನ ಲೆಕ್ಕಗಳನ್ನು ಮಾಡಿ ಉತ್ತರವನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯಲಿದ್ದು ಸಹಿತ ಇಲ್ಲಿ ಒಂದೆರಡು ಮಾಡೋಣ ನಾವು. 5 ಫಾರ್ ಎಕ್ಸಾಂಪಲ್ 5 ಓಕೆ 4ನೇದು ಮಾಡೋಣ. ಇಲ್ಲಿ 5 ಪೂರ್ಣಾಂಕ 1 4 ಮೈನಸ್ 3 ಪೂರ್ಣಾಂಕ 3 4 ಅಂಶ. ಹಂಗ ಬಾಯಿ ಲೆಕ್ಕಲ್ಲೇ ಮಾಡ್ರಿ. 3 ಪೂರ್ಣ ಮತ್ತ 5 ಗಿರ್ದ 5 ಗಿರ್ದ 3 ಪೂರ್ಣ ಕರೆದ್ರೆ ಎಷ್ಟಾಯ್ತು? ಮತ್ತೆ ಮ್ಯಾಲ ಗಿರ್ದ ಉಳಿತು 4 ಗಿರ್ದ, ಆಮೇಲೆ 1 ಗಿರ್ದ 1 ಆಗ್ಬೇಕು. 2 ಅಂಶ ಬರ್ಬೇಕು. ಹೆಂಗ್ ಬರ್ತೈತಿ? ಏನ್ ಮಾಡ್ತೀನಿ ಇಲ್ಲಿ ಇದನ್ನ ವಿಷಮ ಭಿನ್ನ ರಾಶಿ 4 5 21 21 4 ಅಂಶ ಮೈನಸ್ 4 4 12 3 15 4 ಬಂತು. 21 15 ಹೋದ್ರೆ 1 ಓಕೆ. ಆಮೇಲೆ 3 by 4 divided by 1 by 4. ಇಲ್ಲಿ ಹಂಗ ಬಾಯಿ ಲೆಕ್ಕಲ್ಲ ನೋಡ್ರಿ. ಬಾಯಿ ಲೆಕ್ಕದೊಳಗ ಕೋಣದೊಳಗ ನಾಲ್ಕು ಮ್ಯಾಗ ಹೋಗಿದ್ರಿ, ಬಾಳ 3 ಅಟ್ಟ ಆನ್ಸರ್ ಬಂತು. 4 ಹೋದ್ರಿ 3 ಅಟ್ಟ ಉಳಿತು. 3 ರೀ. ಸೊ ಕೊನೆಯದು ನಾಲ್ಕರಾಗ ಅರ್ಧದ್ದು ಎಷ್ಟು ಹಾಕವು? 8 ಹಾಕವು. 8 ರೀ, 8 ಆಗ್ತಾವ್ರಿ. 4 ಡಬಲ್ ರೀ, 8 ಆಗ್ತಾವ್ರಿ. ರೈಟ್. ಎಲ್ಲಾ ಮುಗೀತು, ಅಸೈನ್ಮೆಂಟ್ ಮುಗೀತು. ಒಂದೇದ್ ಮುಗೀತ್ರಿ. ಒಂದೇ ಅಸೈನ್ಮೆಂಟ್ ಮುಗೀತು. ಎರಡನೇ ಅಸೈನ್ಮೆಂಟ್ ಹೌದ್ರಿ. ರೈಟ್. ಸೊ ಎರಡನೇ ಅಸೈನ್ಮೆಂಟ್ ಇಲ್ಲೇ ಮಾಡೋಣ. ಇದ್ರೊಳಗೆ ವೈಟ್ ಬೋರ್ಡ್ ಮೇಲೆ ಮಾಡೋಕ್ಕಿಂತ ಓಕೆ. ಓಕೆ, ಒಂದೇದು ಏನಾಗ್ತೈತಿ? ಮೈನಸ್
ಎರಡನೇದು ಮೈನಸ್ 10 20 ಮೈನಸ್ ಮೈನಸ್ 60 ಬಾಳೆ ಕೆಲವೊಬ್ರು ಅದ ಮೈನಸ್ ಮೈನಸ್ ಪ್ಲಸ್ ಏನೋ ಆಗುದಲ್ಲ ಇಲ್ಲಿ ಇದು ಮೈನಸ್ ಒಳಗೆ ಮೈನಸ್ ಕಳ್ಯಾಕತ್ತೀವಿ ಇಲ್ಲಿ ಇಲ್ಲಿ ಯಾವ್ದು ಗುಣಾಕಾರ ಇಲ್ಲ ಇಲ್ಲಿ ಇಲ್ಲ ಇದು minus. ಮೈನಸ್ 20 0 ರೀ 0 ರೀ 50 ನೆಕ್ಸ್ಟ್ ಆತು ಮೊದಲ ಮಾಡ್ರ ಇದೆಷ್ಟಾತು 10 ಆತು 12 ಆತು 48 ಆತು 48 12 50 60 ರೊಳಗ 10 ಹೋದ್ರ 50 50 ಮೈನಸ್ 6 ರೀ ಪ್ಲಸ್ 6 ರೀ 100 ರೀ 60 ಮೈನಸ್ minus 10 minus 40 minus 40 minus 140 ಇಲ್ಲಿ ನೋಡ್ರಿ ಇಲ್ಲೇನ್ ಮಾಡ್ಬೇಕಾಗೈತಿ ಮೊದಲ 10 ಮತ್ತ 5 15 ಕೂಡಿಸ್ಬೇಕು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಯಾರು 13 ಮಾಡ್ಯಾರ ನೋಡ್ರಿ ಸ್ವಲ್ಪ ಇಲ್ಲಿ 10 ಮತ್ತ 5 15 15 25 ಆತು 20 ಇಲ್ಲಿ ನೋಡ್ರಿ ಇಲ್ಲ 15 ಡಿವೈಡೆಡ್ ಬೈ 5 ಇಲ್ಲ ಸ್ಕ್ವೇರ್ ಬ್ರಾಕೆಟ್ ಗೆ 5 ಡಿವೈಡ್ ಬೈ ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ 5 ಬರ್ತಿತ್ರಿ ಅದು 5 ಬರ್ತಿತ್ತು ಸರ್ ನೋಡ್ರಿ ಇದು ಹೆಂಗಾಕತಿ 25 ಭಾಗಾಕಾರ 5 ಆಕತಿ ಓಕೆ 15 ಕಷ್ಟ ಭಾಗಾಕಾರ ನೋಡ್ರಿ ಇಲ್ಲಿ ಎಲ್ಲಾಕು ಕೂಡ ಸ್ಕ್ವೇರ್ ಬ್ರಾಕೆಟ್ ಐತಿ ನೋಡ್ರಿ ಇಲ್ಲಿ ಸ್ವಲ್ಪ ಹೌದ್ರಿ ಸ್ಕ್ವೇರ್ ಬಕೆಟ್ ಐತಿ ಸೊ ಒಬ್ರು ಏನ್ ಮಾಡ್ರಿ 15ಕ್ಕೆ 5 ಭಾಗಿಸಿ 3 ಬಂತು 10 ಕೂಡಿಸಿ 13 ಇಟ್ರಿ ರಾಂಗ್ ಅದು ಓಕೆ ಇದೇನಾತ ಈಗ ಇದು ನೋಡ್ರಿ ಹಾಕಿ 13 ರೀ 10 ಪ್ಲಸ್ 15 ಇಲ್ಲಿ ಹಾಕ್ಬೇಕು 13 ಇದಕ್ಕೆ ವ್ಯತ್ಯಾಸ ನೋಡ್ರಿ ಏನು ಆಕೈತಿ ಇದೇನ್ ಹಾಕೈತಿ ಮೈನಸ್ 2 ಪ್ಲಸ್ 4 ಮೈನಸ್ 6 ಇಂಟು ಮೈನಸ್ 2 ಮೈನಸ್ 12 ಆತು ಮೈನಸ್ 12 ಡಿವೈಡೆಡ್ ಬೈ ಮೈನಸ್ 3 ಪ್ಲಸ್ ಸರ್ ಕ್ಯೂ ಕ್ವಶನ್ ಇನ್ನೊಮ್ಮೆ ಹೇಳ್ರಿ ಕ್ಯೂ ಕ್ವಶನ್ ಕ್ಯೂ ಒಳಗೆ ಏನಾಗತ್ತೈತಿ ನೋಡ್ರಿ ಓಕೆ ಒಂದ್ ನಿಮಿಷ ಈಗ ಯಾರು ಕ್ವಶನ್ ಕ್ಯೂ ಕೇಳಿರಿ 10 plus 5 divided by 5 ಓಕೆ ಸೊ ಇಲ್ಲಿ 10 plus 5 ಅಂತೂ ಮೊದಲ ಆಗ್ಬೇಕಿದು ಯಾಕ ಬ್ರಾಕೆಟ್ ಐತಿ ಬ್ರಾಕೆಟ್ ಇರೋದ್ರಿಂದ 15 ಆತು ಓಕೆ ಸೊ ಹೆಂಗಾತಿದು 10 plus 15 divided by 5 ಆತು ಓಕೆ ಈಗ ನೀವು ಪ್ಲಸ್ ಮೊದಲು ಮಾಡ್ಕೋಬಾರ್ದಿಲ್ಲ ಯಾವತ್ತು ಅಫಿನಿಟಿ ಆಫ್ ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಇಸ್ ಮಚ್ ಮೋರ್ ದೆನ್ ಪ್ಲಸ್ ಓಕೆ ಸೊ ನಾವು ಯಾವತ್ತು ಹೇಳ್ತೀವಲ್ಲ ಈಗ 2x plus 3 ಇದ್ದಾಗ ಇದೇನಲ್ಲ ಇದು x plus 3 ಆಗಿ ಆಮೇಲೆ ಎರಡಲೇ ಗುಣಾಕಾರ ಅಲ್ಲ ಗುಣಾಕಾರ ಮೊದಲು ಆಗ್ತೈತಿ ಅದೇ ಬೋರ್ಡ್ ಮಾಸ್ ಹೇಳ್ತೈತಿ ನಿಮ್ ಬೋರ್ಡ್ ಮಾಸ್ ಏನ್ ಹೇಳ್ತೈತಿ ಅದನ್ನೇ ಹೇಳ್ತೈತಿ ಗುಣಾಕಾರದ ಅಫಿನಿಟಿ ಭಾಗಾಕಾರದ ಅಫಿನಿಟಿ ಅವ್ ಮೊದಲು ಅಂಟ್ಕೋತಾವ ಎಲ್ಲದಕ್ಕಿಂತ ಅಂಟ್ಕೊಳ್ಳೋದು ಯಾವ್ದು ಐತಿ ಭಾಗಾಕಾರದ ಮೊದಲು ಐತಿ ಬೋರ್ಡ್ ಮಾಸ್ ಪ್ರಕಾರ ಸೊ ಅದಕ್ಕಾಗಿ ಅದನ್ನ ಮೊದಲು ಮಾಡ್ಬೇಕಾಗತ್ತೆ ಸೊ ಏನಾಗ್ತದೆ ಹಂಗಾದ್ರೆ 10 ಪ್ಲಸ್ ಹಿಂಗ್ ಕೊಟ್ಟಂಗನ ಇರು ಕೊಡೋರು ಹಿಂಗ್ ಕೊಟ್ಟಂಗನ ಅವ್ರು ಗೊತ್ತಿಲ್ಲ ಅಂದ್ರು ಸಹಿತ
ಸೊ 10 ಪ್ಲಸ್ 3 is equal to 3. ಸೊ ನೀವು ಬೋರ್ಡ್ ಮಾಸ್ ಪ್ರಕಾರ ಬ್ರಾಕೆಟ್ ಆದ್ಮೇಲೆ ಏನ್ ಮಾಡ್ತೀರಿ ಡಿವಿಷನ್ ಆಫ್ 3 ಆರ್ಡರ್ ಆಮೇಲೆ division. ಹಾ ಭಾಗಾಕಾರ ಆಮೇಲೆ ಆಮೇಲೆ ಸಂಖ್ಯೆ. ಯಾವಾಗ ಬ್ರಾಕೆಟ್ ಕೊಡ್ಲೇ ಇದ್ದಾಗ ಮೈನಸ್ ಆಮೇಲೆ ಪ್ಲಸ್ 3. ಕರೆಕ್ಟ್. ಹೌದ್ರಿ ಅರ್ಥ ಆಯ್ತು? ಯಾರು ಕೇಳಿದ್ರಿ ಕ್ಯೂ ಅವ್ರಿಗೆ ಕ್ಲಿಯರ್ ಆಯ್ತು? ಓಕೆ ಈಗ 6 ಆಯ್ತು ರೈಟ್. ಆಮೇಲೆ ಈ ಬ್ರಾಕೆಟ್ ಎಷ್ಟಾಯ್ತು? ಮೈನಸ್ ಮೈನಸ್ 5 ಆಯ್ತು. 6 ಅಲ್ಲ ಮೈನಸ್ 5 ಆಯ್ತು. ಹಾ ಈ ಬ್ರಾಕೆಟ್ ಎಷ್ಟಾಯ್ತು? ನಾಲ್ಕ್ರಿ ಮೈನಸ್ 4 ಆಯ್ತು. ಮೈನಸ್ 4 ಸರಿ. ಯಾರು 4 ಓಕೆ ಇಷ್ಟೆಲ್ಲ ಆಯ್ತು ಹೌದಲ್ಲ? ಪ್ಲಸ್ ಈಗ ಪ್ಲಸ್ 10 ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಐತಲ್ಲ ಇದು ಎಷ್ಟಾಯ್ತು? ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಗ್ತಿದೆ? ಮೈನಸ್ ಹನ್ನೆರಡು ಮೈನಸ್ 12. 6 ಗುಣಾಕಾರ ಮೈನಸ್ ಮೈನಸ್ 12 ಬೈ ಮೈನಸ್. ಇದನ್ನ ನಾನು ಪೂರ್ತಿ ಬಿಡಿಸ್ತೀನಿ, ಹಿಂಗ್ ಬೇಡ, ಕನ್ಫ್ಯೂಷನ್ ಆಗೋದು ಬೇಡ ನಿಮ್ಗೆ. ಪೂರ್ತಿಯಾಗಿ ಬಿಡಿಸ್ತೀನಿ ಇದನ್ನ. ಒಂದ್ ನಿಮಿಷ. ಇದನ್ನ ಏನ್ ಮಾಡೋದಂದ್ರೆ ಪೂರ್ತಿಯಾಗಿ ಬಿಡಿಸ್ಬೇಕಾದ್ರೆ ನನಗೆ ಜಾಗ ಬೇಕಿಲ್ಲ. ಇದನ್ನ ನಾನು ಇದ್ರಾಗ ಮಾಡ್ತೇನೆ. ನನಗೆ ಇದನ್ನ ಲೆಕ್ಕ ಯಾರಾದ್ರೂ ಹೇಳ್ಬೇಕಲ್ಲಿ ಕರೆಕ್ಟ್ ಆಗಿ. ನಾನು ವೈಟ್ ಬೋರ್ಡ್ ನಾಗ ಬರೆದು ಆಮೇಲೆ ಅಲ್ಲಿ ಮಾಡ್ತೀನಿ. ಇದೊಂದು ಲೆಕ್ಕ ಎಲ್ಲರಿಗೂ ಮಾಡ್ಬಿಟ್ಟು ಹೇಳ್ತೀವಿ. ಈಗ ಇಲ್ಲಿಂದ ಇಲ್ಲಿವರೆಗೆ ಮೊದಲು ಬಿಡಿಸ್ಕೊಂಡು ಇದೊಂದು ಈಗ ಹೆಂಗೈತೆ ನೋಡ್ರಿ, ಪದ ಹೆಂಗ್ ನೋಡ್ಕೋಬೇಕು ನಾವು. ಇಲ್ಲಿಂದ ಇಲ್ಲಿವರೆಗೆ ಏನೋ ಒಂದೈತಿ, ಪ್ಲಸ್ ಇಲ್ಲಿಂದ ಇಲ್ಲಿವರೆಗೆ ಏನೋ ಐತಿ. ಕರೆಕ್ಟ್? ಇಷ್ಟು ಎರಡದಾವ್ ಇದ್ರೊಳಗೆ. ಎರಡದಾವ್ ಮುಖ್ಯವಾಗಿ ಇಲ್ಲಿ ಎರಡದಾವ್ ಹೌದಲ್ಲ? ಇದೊಂದೈತಿ ಆಮೇಲೆ ಇದೊಂದೈತಿ. ಆಮೇಲೆ ಇದ್ರೊಳಗೆ ಏನಾಗೈತಿ? ಇದೊಂದೈತಿ ಭಾಗಾಕಾರ, ಇದೊಂದೈತಿ. ಹಂಗ ಇಲ್ಲಿ ಇಲ್ಲೇನೈತಿ? ಇದೊಂದು ಭಾಗಾಕಾರ, ಇದೊಂದು. ಈ ತರ ಅದಾವೆ. ಓಕೆ. ಸೊ ಇದ್ರೊಳಗೆ ಏನ್ ಮಾಡಿ ನಾವು ಇದನ್ನ ಹೆಂಗಿತ್ತು ಹಂಗ ಇಟ್ಕೊಂಡು ಆಮೇಲೆ ಒಂದೊಂದಾಗಿ ಬಿಡ್ಸ್ಕೊಂತ ಬರೋಣ. ಇದೆಷ್ಟಾಯ್ತು? 2 ಪ್ಲಸ್ 6 4. 6 ಗುಣಾಕಾರ ಮೈನಸ್ ಮೈನಸ್ 2. ಬ್ರಾಕೆಟ್ ಕಂಪ್ಲೀಟ್. ಬಾಗ್ಲೆ ಮೈನಸ್ 2 ರೀ. ಮೈನಸ್ 2 ಮೈನಸ್ 2 ಮೈನಸ್ 2 ಇಷ್ಟ ಮೈನಸ್ 2 ಪ್ಲಸ್ ಪ್ಲಸ್ ಇಲ್ಲಿ ಮೈನಸ್ 2 ಮೈನಸ್ 3 ಮೈನಸ್ 5 ಮೈನಸ್ 5 ಇಂಟು ಮೈನಸ್ 4 ರೀ. 5 ಇಂಟು ಮೈನಸ್ 4 ಇಂಟು ಮೈನಸ್ 5 ಇಂಟು ಮೈನಸ್ 4 4 ಮೈನಸ್ 4 ಬ್ರಾಕೆಟ್ ಕಂಪ್ಲೀಟ್. ಭಾಗಾಕಾರ ಮೈನಸ್ ಮೈನಸ್ 5 ಗುಣಾಕಾರ ಮೈನಸ್ 2 ಮೈನಸ್ 5 ರೀ. ಮೈನಸ್ 5 ಎರಡ್ಲೆ 10 ಪ್ಲಸ್ 10 ಯಾರೋ ಬೇರೆ ಹೇಳಾಕ್ತೀರಿ? ಮೈನಸ್ ಕ್ಯಾನ್ಸಲ್ ರೀ. ಕರೆಕ್ಟ್ ಇತ್ತಲ್ಲ? 5 ಎರಡ್ಲೆ 10 ಮೈನಸ್ ಮೈನಸ್ 5 ಮೈನಸ್ 10 ಬರ್ತಿತ್ರಿ. ಈಗ ಇನ್ನು ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡೋಣ ನಾವು? ಮೈನಸ್ ಮೈನಸ್ 12 12 divided by ಮೈನಸ್ 2 ಪ್ಲಸ್ ಆಮೇಲೆ ಪ್ಲಸ್ 20 ಪುಷ್ಪವರ್ಣ 20 ಬೈಲೆ 10. ಸೊ ದಿಸ್ ಏನಾಯ್ತು ಈಗ ಹಂಗಾದ್ರೆ? ಸರಿ ಮೈನಸ್ 12 ಭಾಗ ಪ್ಲಸ್ 6 ಪ್ಲಸ್ 2 10 ಒಂದೇ 10 ಎರಡ್ಲೆ ರೀ. ಇಸ್ಕಲ್ ಟು 2 equal to 8.
ಯಾರ್ದಾರು ಎಲ್ಲಾರು ಮಿಸ್ಟೇಕ್ ಆಗಿದ್ರೆ ಇದನ್ನ ಒಂದ್ ಕೇರ್ಫುಲಿ ಇನ್ನೊಮ್ಮೆ ಮಾಡಿ ನೋಡ್ರಿ. ಇನ್ನ ಯಾರ್ದು ಸೌಂಡ್ ಬಾಳ ಬರಾಕ್ತೈತಿ, ಮ್ಯೂಟ್ ಮಾಡ್ರಿ. ನೆಕ್ಸ್ಟ್ ಯಾವ್ದೈತಿ? ಕೆಳಗಿನ ಲೆಕ್ಕಗಳನ್ನು ಮಾಡಿ ಉತ್ತರವನ್ನು ಇದೆ ಯಾವ್ದು? ಹಾ, ಓಕೆ. ಇಲ್ಲಿ ಏನಾಗಿದಾವು? ಓಕೆ, ಒಂದೆರಡು ಮಾಡೋಣ ಇಲ್ಲಿ. 8 ಗುಣಾಕಾರ ಹಾಫ್ ಎಷ್ಟಾಕೈತಿದು? ಆಮೇಲೆ 3/8 5/9 ಎಷ್ಟಾಕೈತಿದು? 5/24. ಆಮೇಲೆ ನೆಕ್ಸ್ಟ್ ಏನ್ ಮಾಡೋಣ? 6th ಮಾಡೋಣ. 2 ಪೂರ್ಣಾಂಕ 1 2 ಗುಣಾಕಾರ 3 ಪೂರ್ಣಾಂಕ 1 2 3/8 8.75. ಕರೆಕ್ಟಾ? 4 divided by 4. 8 ಪೂರ್ಣಾಂಕ 3/4. 4 ಗಂಟೆ 32 3 ಉಳಿಕೆ 36 28 25 8.75 ಈ ರೀತಿ ಬರಿಬಹುದು. 2 ಒಂದೇ ಅಥವಾ ಇನ್ನೊಂದು ರೀತಿಯಿಂದ ಬರಿಬಹುದು. 8 ಪೂರ್ಣಾಂಕ 3/2 3/4. ಇನ್ನ ನೆಕ್ಸ್ಟ್ ಯಾವ್ದು ಮಾಡೋಣ? 10th ಮಾಡೋಣ. 2 ಪೂರ್ಣಾಂಕ 1 2 ಮೈನಸ್ 1 ಪೂರ್ಣಾಂಕ 1 2 ಮೈನಸ್ 2 ಪೂರ್ಣಾಂಕ 1 2. ಇಲ್ಲೇನಾಗ್ತೈತಿ? 3.5 ರೀ. 5/2 ಬೇರೆ ಬೇರೆ ರೀತಿಯಿಂದ ಮಾಡ್ಬೋದು. ಮೈನಸ್ 3/2 ಮೈನಸ್ ಆಫ್ ಮೈನಸ್. ಇದು ನೋಡ್ರಿ, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ 3/2. ಬ್ರಾಕೆಟ್ ಬಿಡಿಸ್ಕೊಂಡ್ ಮಾಡ ನಡೀತೈತ್ಲಾರಿ? ನಡೀತೈತೆ, ಎಲ್ಲ ಒಂದೇ ಬರ್ತೈತೆ ನೋಡ್ರಲ್ಲ. ಈಗ 5/2 ಮೈನಸ್ ಇದೆಲ್ಲ ಕೂಡ ನಾನು ಒಂದೇ ಸಲಕ್ಕೆ ಮಾಡ್ಬಿಡ್ಬೋದು. ಇಲ್ಲ ಸಹ 2 ಬಂತು. 5 ಮೈನಸ್ 3 ಪ್ಲಸ್ 5 ಆಯ್ತು. 10 7 ಆಯ್ತು. 7/2 ಹೌದಲ್ಲ? ಇಷ್ಟ ಬಂತಿಲ್ಲ ಎಲ್ಲಾರ್ದು? ಇಷ್ಟ ಬಂದೈತ್ರಿ. ಬ್ರಾಕೆಟ್ ಒಳಗೆ ಮುಗಿಸ್ಕೊಂಡ್ ಮಾಡಿದ್ರು ಸಹ ಹಂಗಪ್ಪ. ಆಮೇಲೆ ನೆಕ್ಸ್ಟ್ ಯಾವ್ದೈತಿ? ಲಾಸ್ಟ್ ಒಂದೈತಿಲ್ಲ, ಇದು 11th one. 5/2 minus 7/2 ಸೌಂಡ್ ಬಾಳ ಬರಾಕ್ತೈತಿ, ಬಾಳ ಸೌಂಡ್ ಬರಾಕ್ತೈತಿ. ಪಾತ್ರೆ ಸೌಂಡ್ ಮೈನಸ್ ಹಾಫ್ ಪ್ಲಸ್ 3/2. ಕರೆಕ್ಟ್? ಇಷ್ಟೇ. ಸೊ ಏನ್ ಮಾಡೋಣ ಈಗ? ಇದನ್ನ ಬಿಡಿಸ್ಕೊಂಡ್ರೆ ಇಲ್ಲಿ ಎಷ್ಟಾಯ್ತು? 2 ಆಯ್ತು. -1 ಆಗ್ತೈತಿ. ಮೈನಸ್ 2 ಇಲ್ಲಿ ಎಷ್ಟಾಯ್ತು? 2 ಮೈನಸ್ 1 ಪ್ಲಸ್ 3 ಎಷ್ಟಾಗ್ತದೆ? ಪ್ಲಸ್ 2 ಇದೆಷ್ಟಾಯ್ತು? -1 ಇಂಟು ಪ್ಲಸ್ 1 ಎಷ್ಟು ಬಂತು? ಮೈನಸ್. ಎಲ್ಲರಿಗೂ ಬಂದೈತಿ? ಎಷ್ಟು? ಈಗ ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ಮಾಡಿದ್ದಾರೆ. ಸೊ b2 to the power 5 into 2 to the power 6 into 2 to the power 7 ಎಷ್ಟು ಆಗ್ತದೆ? b ದು ಅದನ್ನೆಲ್ಲ ಸಂಕ್ಷೇಪಿಸ್ಬೇಕ್ರಿ, ಪೂರ್ತಿ ಬಿಡಿಸ್ಬೇಕ್ರಿ. ಎಷ್ಟು ಬಂತದು? 2 to the power 18 ರೀ. 5 plus 6 plus 7 is equal to the power 18. ಆಮೇಲೆ b ನೋಡೋಣ ಈಗ.
to the power 3 to the power 4 divided by to the power 10 into 3 to the power 10. ಏನ್ ಮಾಡಿದಿರಿ? ಇದು 6 ಘಾತ 3 ಘಾತ 6 ಘಾತ 3 ಘಾತ 3 into 4 ಡಿವೈಡೆಡ್ ಬೈ ಆಮೇಲೆ 2 ಘಾತ 10 into 3 ಘಾತ 10. ಇನ್ನೇನ್ ಮಾಡ್ಕೊಂಡ್ರಿ ನೀವು? ಇನ್ನೇನ್ ಮಾಡ್ಕೊಂಡ್ರಿ? ಕಾಮನ್ 12 ಬಾಗಿಲೆ 6 10 ಇಟ್ಕೊಂಡೇವ್ರಿ. 6 ಘಾತ 10 ರೀ. ಇದನ್ನ ಮಾಡಕ್ ಯಾವ ನಿಯಮ ನಿಮಗ ಅಲೋ ಮಾಡಿತು ಹಿಂಗ್ ಮಾಡಕ? ಏರ ಘಾತ M into ಏರ ಘಾತ ಹೋಲ್ ಸ್ಕ್ವೇರ್ AB ಘಾತ m equal to A ಘಾತ m into ಇಂಟು ಬಿ ಘಾತ ಎಂ. right? into B ಘಾತ M. ಸೊ ಇದನ್ನ ನಾನು ಹೆಂಗ್ ಮಾಡ್ಕೋಬಹುದು? ಈ 6 ಬೇಕಾದ್ರೆ ಹೊಡ್ಕೋತೀನಿ, 2 ಗುಣಾಕಾರ 3 ಅಂತ ಹೊಡ್ಕೋತೀನಿ, ಘಾತ 12 ಆಯ್ತು, ಡಿವೈಡ್ ಬೈ 2 ಘಾತ 10 ಗುಣಾಕಾರ 3 ಘಾತ 10 ಇದು ಹೊಡ್ಕೋತೀನಿ. ಈ ಪ್ರಕಾರ 2 ಘಾತ ನೀವು ಕುಡ್ಸೇರಿ ಇದನ್ನ ನೀವೇನ್ ಮಾಡ್ರಿ, ಇದನ್ನ ಕೂಡಿಂದ 6 ಘಾತ ಮಾಡ್ಕೊಂಡ್ರೆ ಅದನ್ನ ಸಿಂಪಲ್ ಆಕತಿ. ಈಗ ಹಿಂಗ್ ತೋರ್ಸಾಕತ್ತೀನಿ, 2 ಘಾತ 12 ಗುಣಾಕಾರ 3 ಘಾತ 12 ಡಿವೈಡ್ ಬೈ 2 ಘಾತ 10 ಗುಣಾಕಾರ 3 ಘಾತ 10. ಗುಣಾಕಾರ ಇರೋದ್ರಿಂದ ನಾವು ಸೆಪರೇಟ್ ಆಗಿ ಕರ್ತಾ ಬಿಡ್ಬೋದು. ಸೊ ಇಲ್ಲೇನಾಯ್ತು, 2 ಘಾತ 12 ಬಾಗ್ಲೆ 2 ಘಾತ 10 ಅಂದ್ರೆ 2 ಘಾತ 2 ಉಳಿತು. 3 ಘಾತ 12 ಬಾಗ್ಲೆ 3 ಘಾತ 10 ಅಂದ್ರೆ 3 ಘಾತ 12 ಮೈನಸ್ 3 ಘಾತ 2. ಸೊ ಇದು 3 ಘಾತ 2 6 ಘಾತ 2 36 ಇಲ್ಲಿ ಏನಾದ್ರೂ ಡೌಟ್ ಇದ್ರೆ ಮಾತ್ರ ಅವ್ರು ಕೇಳ್ಬೇಕು. ಏನಾದ್ರೂ ಡೌಟ್ ಐತೆ ನಿಮಗೆ? ಇದನ್ನ ಮಾಡ್ಯಾರ ನಾವು. ಕೇಳಿ ಯಾವ್ದು ಬ್ರಾಕೆಟ್ ಒಳಗೆ ಇತ್ತು? ಇದು ಒಳಗೆ 2 ಅವಾಗನ ಮ್ಯಾಗಿಂದ ಕೊಡೋದಿಲ್ರಿ, ಅದು 10 + 10 ಹಿಂಗ್. ಇಲ್ಲ ಇನ್ನೋದು ಇಲ್ಲ 2 ಘಾತ 10 ಅಂದ್ರೆ ಏನೈತಿ? 2 ಘಾತ ಈಗ ಸ್ವಲ್ಪ ಸಿಂಪಲ್ ತಗೋಗಿ, 2 ಘಾತ 3 ಐತಿ, ಗುಣಾಕಾರ 3 ಘಾತ 3 ಐತಿ ಅಂತ ತಗೋಗಿ. ಈಗ ಇದ್ರ ಅರ್ಥ ಏನು? ಇದ್ರ ಅರ್ಥ ಏನು? 2 ಇಂಟು 2 ಇಂಟು 2 ಐತಿದು, ಹೌದು ಇಲ್ಲ? ಆಮೇಲೆ ಇಂಟು ಇದೇನೈತಿ 3 ಇಂಟು 3 ಇಂಟು 3 ಐತಿ. ಇದನ್ನೇನ್ರ ನೀ ಹಂಗ ಹೇಳ್ತಿಲ್ಲ, ಹಂಗ್ ಮಾಡ್ಬೋದೇ ನೋಡಿಗ. ಇದು 2 ಘಾತ ಏನಾದ್ರು 6 ಆಕೈತೆ ನೋಡು, ಆಗುದಿಲ್ಲ. ಆಕೈತೆ ನೋಡಿದು, ಆಗುದಿಲ್ಲ. ಯಾವಾಗ ಆಕೈತೆ ಅದು? 2 ಘಾತ 3 ಆಮೇಲೆ ಏನಿದೆ ಆಗ ಗುಣಾಕಾರ 2 ಘಾತ 3 ಇದೆ. ಅವಾಗೇನಾಕಿತ್ತು? 2 ಯಾಕ ಇದು ಸಹಿತ 2 ಗುಣಾಕಾರ 2 ಗುಣಾಕಾರ 2 ಆಗಿತ್ತು. ಆಮೇಲೆ ಇದು ಏನಾಕಿತ್ತು? 2 ಗುಣಾಕಾರ 2 ಗುಣಾಕಾರ 2 ಆಗಿತ್ತು. ಟೋಟಲ್ ನೋಡಿದಾಗ 2 ಘಾತ 6 ಆಗಿತ್ತು. ಇಲ್ಲಿ 2 ಘಾತ 3 ಅಂದ್ರೆ ಹಿಂಗೈತಿ, 3 ಘಾತ 3 ಅಂದ್ರೆ ಹಿಂಗೈತಿ. ಇದನ್ನ ನೀನು 6 ಘಾತ ಏನು ಬರಿ, ಇದನ್ನ ಡೈರೆಕ್ಟ್ ಆಗಿ ನೀವು 6 ಘಾತ 3 ಬರಿಬಹುದು. ಇದನ್ನ 6 ಘಾತ 3 ಬರಿಬಹುದು ಅಷ್ಟೇ. ಯಾಕೆ 6 ಘಾತ 3 ಬರಿಬಹುದು ನಾನು? ಯಾಕಂದ್ರೆ ನೋಡ್ಲ ಇವ್ನು ಪೇರ್ ಮಾಡ್ಕೋತಾನೆ. ಇದನ್ನ ಪೇರ್ ಮಾಡ್ಕೊಂಡಾಗ ಎಷ್ಟ್ ಆತ? 6 ಆತ್. ಇದನ್ನ ಪೇರ್ ಮಾಡ್ಕೊಂಡಾಗ 6 ಆತ್. ಇದನ್ನ ಪೇರ್ ಮಾಡ್ಕೊಂಡಾಗೂ 6 ಆತ್. ಸೊ ಹೆಂಗ್ ಬರ್ಕೋತಾನೆ? ಇನ್ನ 2 ಗುಣಾಕಾರ 3 ದುಡಿಯೋದು, ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 2 ಗುಣಾಕಾರ 3 ಆತು. ಸೊ 6 ಗುಣಾಕಾರ 6 ಗುಣಾಕಾರ 6 ಆತು. ಸೊ ಇದು ಬೇಸಿಕಲಿ ಎಲ್ಲಿಂದ ಬರ್ತೈತಿ? ಇಲ್ಲಿಂದ ಇಲ್ಲಿ ಹೊಂಟಾಗ ನೋಡಿ, ಇಲ್ಲಿಂದ ಇದು ಹೊಂಟೆ. ಈ ಘಾತ ಎಂ ಬಿ ಘಾತ ಎಂ ಇಲ್ಲಿ ಏನಾಗೈತಿ? ಘಾತ ಸೂಚಿ ಸೇಮ್ ಐತಿ, ಆಧಾರ ಸಂಖ್ಯೆ ಏನಾಗೈತಿ? ಬೇರೆ ಆಗೈತಿ. ಅವಾಗ ನಾನು ಏನ್ ಮಾಡ್ತೀನಿ? ಆಧಾರ ಸಂಖ್ಯೆಗಳ ಗುಣಲಬ್ಧವನ್ನ ತಗೋತೀನಿ, ಘಾತ ಸೂಚಿಯನ್ನು ಹೆಂಗಿತ್ತೋ ಹಂಗೆ ಇಡ್ತೇನೆ, ಎಷ್ಟಿತ್ತೋ ಅಷ್ಟೇ. ಕ್ಲಿಯರ್ ಆಯ್ತಿದು? ಎಸ್ ಸರ್. ಎಸ್ ಸರ್, ಅರ್ಥ ಆತ್ರಿ. ಓಕೆ, ಈಗ 2 ಘಾತ 24 ಡಿವೈಡ್ ಬೈ 2 ಘಾತ 26 ಪ್ಲಸ್ 3 ಬೈ 2 ಘಾತ 24 ಬಾಗ್ಲೆ 2 26 2 ಘಾತ 24 ಮೈನಸ್
26 3 ಬೈ 4 2 2 ಘಾತ ಮೈನಸ್ ಮೈನಸ್ 2 2 ಘಾತ ಮೈನಸ್ 2 ಅಂದ್ರೆ ಎಷ್ಟು 1/2 1/4 ಗಿರ್ದಾರಿ 4/4 ಬರ್ತೈತ್ರಿ 4/4 ಬರ್ತಿ ಎರಡು ಮೂರು ನಾವ್ ಏನ್ ಡೌಟ್ ಇಲ್ಲಿ ಕ್ಲಿಯರ್ ಆಗಿಲ್ಲ ಯಾರಾದ್ರೂ ಹಂಗಿದ್ರೆ ಕೇಳಿ. ಜೀರೋ ಇಡ್ಬೋದ್ರಿ ಸರ್ ರೀ. ಹಾ ಇಲ್ಲಿ ಯಾರಿಗಾರ ಡೌಟ್ ಐತಿ? ನೋ ಸರ್. ನೋ ಸರ್. ಓಕೆ ಸರ್ ಒಂದೇ ಲೆಕ್ಕ ತೀಸ್ರಿ ಸರ್. ಇದ್ರೊಳಗ ಒಂದೇದ್ದು ಹ್ಞೂ ಸರ್. ಪ್ಲಸ್ ಇತ್ಲಕ್ರಿ ಎರಡರ ಗತ 3 ಪ್ಲಸ್ 2 ಮೈನಸ್ 2 ಪ್ಲಸ್ ಇದನ್ನ ಏನು ಘಾತಾಂಕ ರೂಪದಲ್ಲಿ ನಾನು ಏನು ಮಾಡಕ ಬರಂಗಿಲ್ಲ ಇದನ್ನ ಹೌದಲ್ಲ ಇದು 8 ಬಿಡಿಕೆ ಬಂದ್ಬೇಕ್ರಿ 16 ಆತು 4 ರೀ ಇದು 4 4 ಆತು ಎಷ್ಟಾತು 24 ರಾಗ 4 ಕಳಿಬೇಕು 4 ರೀ 16 ಎಷ್ಟಾತು 24 ಮೈನಸ್ 4 24 ಮೈನಸ್ 4 20 20 ಅಷ್ಟೇ ಹಾ ಮುಗಿತು ಇದು ಇನ್ನೊಮ್ಮೆ ಹೇಳಿ ಈ ಓಕೆ ಈ ಒಳಗೆ ನಿನಗೆ ಮೋಸ್ಟ್ಲಿ ಡೌಟ್ ಆಗಿದೆ ಏನಾಗಿರ್ಬೇಕಂದ್ರ ಘಾತಾಂಕದಲ್ಲಿ ಮೈನಸ್ ಇದ್ದಾಗ ಏನಾಕೈತಿ ನೋಡಿ ಇದು ಇಷ್ಟ ನೀವು ತಿಳ್ಕೊಬೇಕು. ಇದ್ರ ಅರ್ಥ ಹೇಳಿ ನಂಗೆ ಇಲ್ಲಿ ಮೇಲೆ ನೋಡಿ ಇಲ್ಲಿ 2 ಘಾತ ಮೈನಸ್ 2 ಮೈನಸ್ 3 ಇದ್ರ ಅರ್ಥ ಏನು 1/2 ಟು ದ ಪವರ್ ಇದು ಗೊತ್ತೈತಲ್ಲ? ಹಾ ಇದು ಗೊತ್ತಿದ್ರೆ ಸಿಂಪಲ್ ಐತಿ ನೋಡು 2 ಘಾತ 24 ಬಾಗ್ಲೆ 2 ಘಾತ 26 ಪ್ಲಸ್ 3/4 ಐತಿ. ಮೊದಲು ಭಾಗಾಕಾರ ಮಾಡ್ಕೋಬೇಕು ನಾನು 2 ಘಾತ 24 ಭಾಗಾಕಾರ 2 ಘಾತ 26 ಅಂದ್ರೆ ಏನು? ಘಾತಾಂಕದ ನಿಯಮದ ಪ್ರಕಾರ ಏನಾಗ್ತದೆ ಆಧಾರ ಸಂಖ್ಯೆ ಸೇಗಾರ ಐತಿ 24 ಮೈನಸ್ 26 ಹೌದು ಪ್ಲಸ್ 3/4 ಹೆಂಗಿತ್ತು ಹಂಗೆ ಮೈನಸ್ 2 ಉಳಿತ್ರಿ. ಹಾ ಹೇಳ್ತೇನೆ ಗಪ್ಪ ನಾವು 2 ಘಾತ 24 ಮೈನಸ್ 24 ಮೈನಸ್ 6 ಅಂದ್ರೆ ಎಷ್ಟಾಯ್ತು ಮೈನಸ್ 2 2 ಘಾತ ಮೈನಸ್ 2 ಪ್ಲಸ್ 3/4 ಹೆಂಗಿತ್ತು ಹಂಗೆ ಇಟ್ಕೊಂಡು ಈ 2 ಘಾತ ಮೈನಸ್ 2 ಅಂದ್ರೆ ಏನಿದು ಇದೇಗಾರ ಹೇಳಿದಿಲ್ಲ ಇಲ್ಲಿ 1/2 ಘಾತ 2 ಪ್ಲಸ್ 3/4 1/2 ಟು ದ ಪವರ್ 2 ಅಂದ್ರೆ ಎಷ್ಟಾಯ್ತು 1/4 ಪ್ಲಸ್ 3/4 1/4 ಪ್ಲಸ್ 3/4 ನಿಂದ ಲಸ ತಗೊಂಡ್ರೆ ಎಷ್ಟು ಬಂತು 4 ಲಸ ಬಂತು 1 ಪ್ಲಸ್ 3 4 ಆಯ್ತು 4/4 ಆಯ್ತು 4/4 ಅಂದ್ರೆ 1 ಆಯ್ತು ಗಿರ್ದಾ ಪ್ಲಸ್ ಪೋಣ 1 ಆಯ್ತು. ಅರ್ಥ ಆಯ್ತು ಈಗ ಯಾಕೆ ಕೇಳ್ತಿಲ್ಲ? ಎಸ್ ಸರ್. ಸ್ವಲ್ಪ ಫಾಸ್ಟ್ ಹೊಂಟೀನಿ ಯಾಕಂದ್ರೆ ಇವೆಲ್ಲ ನೀವು ಮಾಡಿರ್ತೀರಿ ಈಸಿ ಇದಾವ. ಸರಿ ಹಾ ಮೈನಸ್ 2 ಘಾತ ಮೈನಸ್ 24 ಹಿಂಗಿತ್ತಂದ್ರೆ ಹೆಂಗ್ ಮಾಡೋದ್ರಿ? ಏನು ಪ್ರಾಬ್ಲಮ್ ಇಲ್ಲ ಅದೇ ಏನಿತ್ತಲ್ಲ ಈಗ ಮೈನಸ್ ಈಗ ಏನು ಪ್ರಾಬ್ಲಮ್ ಇಲ್ಲ ಏನ್ ಹೇಳಿದ್ರು ಅಷ್ಟ ಅದು ಮೈನಸ್ 2 ಘಾತ ಮೈನಸ್ 24 ಐತಿ ತಿಳ್ಕೊಳ್ಳಿ. ಇದೇನಿದ್ರ ಅರ್ಥ 1/, ಇಲ್ಲಿ ಏನಿತ್ತಲ್ಲ ಇದೇನಿತ್ತಲ್ಲ ಮೈನಸ್ 2 ರೀ ಇದಷ್ಟೇ ಪ್ಲಸ್ ಆಗ್ತಿತ್ರಿ ಅಂಶದಾಗ ಛೇದದಾಗ ಯಾವ್ದ ಕಡೆ ಒಂದ ಕಡೆ ಮೈನಸ್ ಇದ್ರೆ ಏನಾಯ್ತು ಇಡೀ ಭಿನ್ನ ರಾಶಿನ ಏನಾಯ್ತು ಮೈನಸ್ ಮೈನಸ್ ಆಗಿತ್ರಿ ಅಷ್ಟ ಮತ್ತೇನಿಲ್ಲ ಇದು ಇದೇನ್ ಇರ್ತೈತಲ್ಲ ಇಲ್ಲಿ ಏನ್ ಇರ್ತೈತಲ್ಲ ಅದೇ ಉಳಿತೈತಿ ನೋಡ್ರಿ ಇದು ಮಾತ್ರ ಮೈನಸ್ ಘಾತ ಅಟ ಪ್ಲಸ್ ಮೈನಸ್ ಆಗ್ತೈತಿ. ಈಗ ಎಫ್ ಎಷ್ಟಾಯ್ತು 6/2 ರೀ 6/2 ಅದು 36 ಬರ ನಡೀತೈತಲ್ಲ ರೀ ಯಾವ್ದನ್ 36 ಅದ್ರಿ 6/2 ಬರ್ತಿತ್ರಿ ಹೌದು 36 ರೀ G 1/2 plus 2 to the power minus 1 put 1/2 into 2 to the power minus 1 ಎಷ್ಟಾಯ್ತು 1/2 to the power 1 1/4 ಸೊ ನೋಡ್ರಿ 2 ಘಾತ ಮೈನಸ್ 1 ಅಂದ್ರು ಒಂದ
1/2 ಅಂದ್ರು ಒಂದ, 2 ಘಾತ -2 ಅಂದ್ರು ಒಂದ, 1/4 ಅಂದ್ರು ಒಂದ, 2 ಘಾತ -3 ಅಂದ್ರು ಒಂದ, 1/8 ಅಂದ್ರು ಒಂದ, 2 ಘಾತ -4 ಅಂದ್ರು ಒಂದ, 1/16 ಅಂದ್ರು ಒಂದ. ಗೊತ್ತೈತಿ? ಸರಿ ಸರಿ ಇಲ್ರಿ ಪ್ಲಸ್ ಐತ್ರಿ 2/2 ಹಾಕ್ತಿದ್ರಿ ಅದ್ರಿ. ನಮ್ ಆನ್ಸರ್ ತಪ್ಪ ಸ್ಟಾರ್ಟಿಂಗ್ ನೀವು ಪ್ಲಸ್ ಹಾಕಿದ್ರಿ ಆಮೇಲೆ ಆನ್ಸರ್ ಹಾಕಿದ್ರಿ ಸರ್. ಇಲ್ಲಿ ಪ್ಲಸ್ ಐತಿ. ನಾವು ಪ್ಲಸ್ ಐತ್ರಿ ಇದ್ರೊಳಗ್ರಿ. ಓ ಇಲ್ಲಿ ಪ್ಲಸ್ 1/2 ಆನ್ಸರ್ 1 ಬರ್ತೈತಿ. 2/2 ಬರ್ತೈತ್ರಿ 1 ರೀ. ಕರೆಕ್ಟ್ 1. ಓಕೆ, ಈಗ ಇವು ಕ್ಲಿಯರ್ ಅದಾವು. H ಕೊನೆಯದು 1/3 into ಮೂರರಗತ ಮೈನಸ್ 2. ಎಷ್ಟಾಯ್ತು? ಸೌಂಡ್ ಬರಕ್ತದೆ ಯಾರ್ದೋ? 27 ಮೂರರ ಘಾತ -3 ರೀ. ಹಾ, ಇನ್ ಹಿಂಗೋ ಬರಿಬಹುದು ನೋಡ್ರಿ, ಇನ್ ಹಿಂಗೋ ಬರಿಬಹುದು. ವೆರಿ ಗುಡ್. ಸೊ 1/3 to the power 3 equal to 3 to the power -3 ಇನ್ನ ಹೆಂಗ್ ಮಾಡ್ಕೋಬಹುದಾಗಿತ್ತು? ಸಿಂಪಲ್ ಆಗಿ ಹೋಗ್ಬೋದಾಗಿತ್ತು. ಸಿಂಪಲ್ ಆಗಿ ಹೋಗ್ಬೋದಾಗಿತ್ತು. ಇನ್ ಹೆಂಗ್ ಮಾಡ್ಕೋಬಹುದಾಗಿತ್ತು? ನಾನು 1/3 ಅಂತ ಹೆಂಗ್ ಮಾಡ್ಕೋಬಹುದಾಗಿತ್ತು? ನಾವ್ ಹಿಂಗ ಮಾಡಿದ್ರಿ 4 - 1 into 3 to the power -2 into 3 to the power -2. ಒಂದ ಸ್ಟೆಪ್ ನಾಗ ಮುಗಿಬಹುದಾಗಿತ್ತು ನೋಡ್ರಿ. ಹಾ ರೀ. ಓಕೆ, -1 ಮಾಡೀನ್ರಿ. ಯಾವುದು? ಇದರಿ ಎಲ್ರಿ 27 ಘಾತ -1 ಬರ್ದೀನಿ. ಎಚ್ ಇದು ಎಲ್ರಿ ಎಲ್ ಅಲ್ಲ, ಇದು ಎಚ್. ಇದು ಎಲ್ಲ ನಿಂಗೆ ಕ್ಯಾಪಿಟಲ್ ಎಲ್ ಗತೆ ಕಾಣಕತೈತಿ. ಇದು ಎಚ್. ಇದು ಕ್ಯಾಪಿಟಲ್ ಎಲ್ ಗತಿ ಕಾಣ್ತೈತಿ. ಹಾ ಓಕೆ. ಎಚ್ ಇದು ಏನ್ ಬರ್ತೀನಿ ನೀನು? 27 ಘಾತ -1 ರೀ. 27 ಘಾತ ಅಂದ್ರೆ 1/27. ಅದು ರೀ. ಎಲ್ಲ ಒಂದ